ಕಿವಿ ಹಿಡಿದು ಬಸ್ಕಿ ಹೊಡೆಯೋದು ಪನಿಷ್ಮೆಂಟಾ? ನಮ್ ದೇಶದಲ್ಲಿ ಹಳೇ ಕಾಲದಿಂದಲೂ ಬಂದಿರುವ ಈ ಉಟಕ್ ಬೆಟಕ್ ಶಿಕ್ಷೆ, ಈ ಪನಿಷ್ಮೆಂಟು ವೈಜ್ಞಾನಿಕ ಕಾರಣ ಹೊಂದಿದೆ ಅಂದ್ರೆ ನಂಬ್ತೀರಾ? ಬಸ್ಕಿ ಹೊಡೆಯುವುದರ ಮೇಲೆ ನಡೆದ ರಿಸರ್ಚ್ ಪ್ರಕಾರ ಇದರಿಂದ ದೇಹದಲ್ಲಿ ಅಚ್ಚರಿ ಪರಿಣಾಮಗಳು ಕಂಡುಬಂದಿವೆ. ಕೇವಲ 1 ನಿಮಿಷ ಉಟಕ್ ಬೆಟಕ್ ಮಾಡಿದ ತಕ್ಷಣ ಮಿದುಳಿನ ಅಲ್ಫಾ ಅಲೆಗಳ ಕ್ರಿಯೆ ಹೆಚ್ಚಾಗಿರುವುದು ಅಧ್ಯಯನದಿಂದ ಕಂಡುಬಂದಿದೆ. ಮಿದುಳಿನ ಅಲ್ಫಾ ಅಲೆಗಳ ಕ್ರಿಯೆ ಹೆಚ್ಚಾದ್ರೆ ಆತಂಕ ಕಡಿಮೆಯಾಗುತ್ತದೆ, ಖಿನ್ನತೆ ಕಡಿಮೆಯಾಗುತ್ತದೆ, ಕ್ರಿಯೇಟಿವ್ ಥಿಂಕಿಂಗ್ ಸೃಜನಶೀಲತೆ ಹೆಚ್ಚುತ್ತದೆ, ನೋವು ತಡೆದುಕೊಳ್ಳುವ ಶಕ್ತಿ ಹೆಚ್ಚುತ್ತದೆ, ಸ್ಟ್ರೆಸ್ ಒತ್ತಡ ಏನಿದೆಯಲ್ಲ ಅದು ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲ, ಬಸ್ಕಿ ಹೊಡೆಯೋದ್ರಿಂದ ಬಾಡಿ ಪೋಸ್ಚರ್ ಸುಧಾರಿಸುತ್ತದೆ. ಭುಜ, ಹೊಟ್ಟೆ, ತೊಡೆಯ ಮಾಂಸಖಂಡಗಳು ಸ್ಟ್ರಾಂಗ್ ಆಗುತ್ತವೆ, ಮೂಳೆಗಳು ಸ್ಟ್ರಾಂಗ್ ಆಗುತ್ತವೆ, ಹೆಚ್ಚು ಕ್ಯಾಲರಿ ಬರ್ನ್ ಆಗಿ ತೂಕ ಕಡಿಮೆ ಆಗುತ್ತದೆ, ವೇಟ್ ಲಾಸ್ ಆಗುತ್ತದೆ. ಉಟಕ್ ಬೈಠಕ್ ಮಾಡುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ, ಮಿದುಳಿನ ಭಾಗಗಳನ್ನು ಆಕ್ಟಿವೇಟ್ ಮಾಡುತ್ತದೆ. ಇದು ನಾವು ಅಲರ್ಟ್ ಆಗಿರಲು ಸಹಕರಿಸುತ್ತದೆ, ಗ್ರಹಿಸುವ ಶಕ್ತಿ ಹೆಚ್ಚುತ್ತದೆ, ನೆನಪಿನ ಶಕ್ತಿ ಹೆಚ್ಚುತ್ತದೆ. ಆದ್ರಿಂದಲೇ ವಿದ್ಯಾರ್ಥಿಗಳಿಗೆ ಇದು ಪನಿಷ್ಮೆಂಟು. ಇಲ್ಲಿ ಕಿವಿ ಹಿಡಿಯೋದ್ರಿಂದ ಅಕ್ಯುಪ್ರೆಷರ್ ಉಂಟಾಗಿ ಲೆಫ್ಟ್ ಮತ್ತು ರೈಟ್ ಬ್ರೈನ್, ಎಡ ಮತ್ತು ಬಲ ಮಿದುಳಿನ ಭಾಗಗಳು ಆಕ್ಟಿವೇಟ್ ಆಗುತ್ತವೆ. ನಿಮಗ್ ಗೊತ್ತಾ, ಬಸ್ಕಿ ಹೊಡೆಯೋದನ್ನು ಬೇರೆ ದೇಶಗಳಲ್ಲಿ ಸೂಪರ್ ಬ್ರೇನ್ ಯೋಗ ಅಂತ ಕರೀತಾರೆ. ನಮ್ಮ ಬ್ರೇನ್ ಸೆಲ್ ಆಕ್ಟಿವೇಟ್ ಮಾಡಲು ಈ ಸೂಪರ್ ಬ್ರೇನ್ ಯೋಗ ನಾವು ದಿನಾಲೂ ಮಾಡಬೇಕು. ಅದಕ್ಕೆ ನಾವು ವಿದ್ಯಾಬುದ್ಧಿಯ ದೇವರು ಗಣಪತಿಯ ಎದುರು ಬಸ್ಕಿ ಹೊಡೆಯೋದು. ನಮ್ಮ ಪೂರ್ವಜರು ಎಷ್ಟೊಂದು ಸೈಂಟಿಫಿಕ್ ಆಗಿದ್ರಂತ ನಾವು ಯೋಚನೆ ಮಾಡಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.